ನಮಸ್ತೆ ಎಲ್ಲರಿಗೂ. ಕುಸುಮ ಸುವರ್ಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಪಾನ್ 2.0 ಬಗ್ಗೆ ಹೇಳ್ತೇನೆ. ಏನಿದು ಪಾನ್ 2.0? ಮಾಡಿಸ್ಬೇಕಾ? ಎಲ್ಲರೂ ಅಗತ್ಯ ಇದೆಯಾ ಏನು ಅಂತ ನೋಡೋಣ. ಹಂತ ಹಂತವಾಗಿ ಇದರ ಬಗ್ಗೆ ವಿವರ ನೀಡ್ತೇನೆ ನಿಮಗೆ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ. ಈಗ ಎಲ್ಲರ ಬಾಯಲ್ಲೂ ಪಾನ್ 2.0 ಬಗ್ಗೆ ಚರ್ಚೆ. ಏನಿದು ಪಾನ್ 2.0? ಪಾನ್ ಕಾರ್ಡ್ ಅಂದ್ರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ. ಈಗ ಪಾನ್ ಕಾರ್ಡ್ ಇಲ್ಲದೆ ಯಾವ ಕೆಲಸವೂ ಆಗುದಿಲ್ಲ. ಒಂದು ಬ್ಯಾಂಕ್ ಅಕೌಂಟ್ ಮಾಡಬೇಕಿದ್ರು ಪಾನ್ ಕಾರ್ಡ್ ಬೇಕು, ಸಾಲ ತಗೊಳ್ಬೇಕಿದ್ರೆ ಪಾನ್ ಕಾರ್ಡ್ ಬೇಕು, ಕೃಷಿ ಸೌಲಭ್ಯ ಅಂತ ತಗೊಳ್ಳೋದಿದ್ರು ಪಾನ್ ಕಾರ್ಡ್ ಬೇಕು. ಒಂದು ವೇಳೆ ನಾವು ಗೌರ್ಮೆಂಟಿಂದ ಏನಾದರೂ ಪೆನ್ಷನ್ ಸವಲತ್ತು ಪಡಿಬೇಕಿದ್ರು ಪಾನ್ ಕಾರ್ಡ್ ಬೇಕು. ವಿಧವಾ ವೇತನ, ಅಂಗವಿಕಲ ವೇತನ ಯಾವುದು ಪಡೆಯುದಿದ್ರು ನಮಗೆ ಪಾನ್ ಕಾರ್ಡ್ ಬೇಕೇ ಬೇಕು. ಈಗಾಗಲೇ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಎಲ್ಲರೂ ಮಾಡಿದ್ದೀರಿ. ನೀವು ಪಾನಿಗೆ ಆಧಾರ್ ಲಿಂಕ್ ಮಾಡದವರು ಕೆಲವರು ಫೈನ್ ಕಟ್ಟಿ ಲಿಂಕ್ ಮಾಡಿದ್ದೀರಿ. ಅಷ್ಟು ಅಗತ್ಯ ಇರ್ತದೆ ಪಾನ್ ಕಾರ್ಡ್ ಅಂದ್ರೆ. ಪಾನ್ ಕಾರ್ಡ್ ಯಾಕೆ ಮಾಡಿದ್ದಾರೆ ಅಂದ್ರೆ ನಮ್ದು ವ್ಯವಹಾರ ಪಾರದರ್ಶಕವಾಗಿರಬೇಕು ಅಂತ ಪಾನ್ ಕಾರ್ಡ್ ಮಾಡಿದ್ದಾರೆ. ಆದ್ರೆ ಪಾನ್ ಕಾರ್ಡ್ ಈಗ ಎಲ್ಲರ ಹತ್ರ ಉಂಟು. ಇದೇನು ಪಾನ್ 2.0 ಅಂದ್ರೆ? ಪಾನ್ 2.0 ಅಂದ್ರೆ ಡಿಜಿಟಲ್ ವ್ಯವಸ್ಥೆಯನ್ನು ಇದಕ್ಕೆ ಅಳವಡಿಸಲಿಕ್ಕೆ ಪಾನ್ 2.0 ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಭಾರತ ಸರ್ಕಾರದ ಕೇಂದ್ರ ಕ್ಯಾಬಿನೆಟ್ ಪಾನ್ 2.0 ಯೋಜನೆ ಪ್ರಾರಂಭ ಮಾಡಿದೆ. ಅಂದ್ರೆ ಪಾನ್ ಕಾರ್ಡ್ ಅನ್ನು ಅಪ್ಗ್ರೇಡ್ ಮಾಡುವ ಯೋಜನೆ. ಇದಕ್ಕೆ ಈಗಾಗಲೇ ಅನುಮೋದನೆ ನೀಡಿ ಕೂಡ ಆಗಿದೆ. ಇದಕ್ಕೋಸ್ಕರ ಕೇಂದ್ರ ಕ್ಯಾಬಿನೆಟ್ 1435 ಕೋಟಿ ಮೀಸಲಿಟ್ಟಿದೆ. ನೋಡಿ, ನನ್ನ ಹತ್ರ ಈಗ 2 ಪಾನ್ ಕಾರ್ಡ್ ಇದೆ. ಒಂದು ಹಳೆ ಪಾನ್ ಕಾರ್ಡ್, ಒಂದು 2017ರ ನಂತರ ಮಾಡಿಸಿದ ಪಾನ್ ಕಾರ್ಡ್. ನೋಡಿ, ಇದು ಹಳೆ ಪಾನ್ ಕಾರ್ಡ್. ನೋಡಿ, ಇದು ಹೊಸ ಪಾನ್ ಕಾರ್ಡ್. ನೋಡಿ, ನಾನು ಹಳೆ ಪಾನ್ ಕಾರ್ಡ್ ಆಗ ತೋರಿಸಿದೆ. ಇದು ಹೊಸ ಪಾನ್ ಕಾರ್ಡ್. ನಿಮ್ಗೆ ಗೊತ್ತಾಗಿರ್ಬೋದು ಅದರಲ್ಲೂ ಇದರಲ್ಲೂ ಏನು ವ್ಯತ್ಯಾಸ ಅಂತ. ಇದರಲ್ಲಿ ನೋಡಿ QR ಕೋಡ್ ಇದೆ. ಹಳೆ ಪಾನ್ ಕಾರ್ಡ್ ಅಲ್ಲಿ QR ಕೋಡ್ ಬಂದಿರಲಿಲ್ಲ. ಇದು 2017ರ ನಂತರ ಮಾಡಿದ ಪಾನ್ ಕಾರ್ಡ್ ಅಲ್ಲೆಲ್ಲ ಈ QR ಕೋಡ್ ಬಂದಿದೆ. ಹಳೆ ಪಾನ್ ಕಾರ್ಡ್ ಅಲ್ಲಿ ಇದಿಲ್ಲ. ನೋಡಿ, ನಾನು ನಿಮಗೆ ಈಗಾಗಲೇ ವ್ಯತ್ಯಾಸ ಹೇಳಿದ್ದೇನೆ. ಅದೇ ಈಗ ಹಳೆ ಪಾನ್ ಕಾರ್ಡ್ ಅಲ್ಲಿ QR ಕೋಡ್ ಇರುವುದಿಲ್ಲ. ಹೊಸ ಪಾನ್ ಕಾರ್ಡ್ ಅಲ್ಲಿ ವಿತ್ QR ಕೋಡ್ ಬರ್ತದೆ. ಇದು ಡಿಜಿಟಲ್ ರೂಪಾಂತರದ ಕಡೆಗೆ ಇಡುವ ಮಹತ್ವದ ಹೆಜ್ಜೆ. ಇದಕ್ಕೆ ಈಗಾಗಲೇ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಅನುಮೋದನೆ ನೀಡಿದೆ. ಹಾಗೂ ಇದಕ್ಕೆ ಕೇಂದ್ರ ಕ್ಯಾಬಿನೆಟ್ 1435 ಕೋಟಿಯನ್ನು ಇದಕ್ಕೋಸ್ಕರ ಮೀಸಲಿಟ್ಟಿದೆ. ಈಗ ಒಂದು ಪ್ರಶ್ನೆ ಎಂತಂದ್ರೆ, ನಾವಿದನ್ನು ಈಗ ಮಾಡಬೇಕಾ ಮಾಡಿಸಬೇಡುವ? ಅದಕ್ಕೆ ದುಡ್ಡು ಖರ್ಚಾಗ್ತದ ಅಂತ ಎಲ್ಲರಿಗೂ ತಲೆಬಿಸಿ ಆಗ್ಬೋದು. ಈಗ ದುಡ್ಡು ಖರ್ಚು ಮಾಡಬೇಕಾ? ಪುನಃ ನಾವು ಅದಕ್ಕೆ ಅಲಿಬೇಕು ಅಂತಿಲ್ಲ. ಈಗ ನಾವು ಇದನ್ನು ಚೇಂಜ್ ಮಾಡಬೇಕಾ ಬೇಡವಾ? ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಬರ್ಬೋದು ಎಲ್ರಿಗೂ. ಯಾಕೆ ಅಂದ್ರೆ ಈಗ ಹೊಸ ಪಾನ್ ಕಾರ್ಡ್ ಅಲ್ಲಿ QR ಕೋಡ್ ಸಮೇತ ಬರ್ತದೆ. ಈ QR ಕೋಡ್ ಯಾಕೆ ಬೇಕು ಅಂತಿದ್ರೆ, ಈಗ ನಮ್ದು ಒಂದು ಇದು ಆಧಾರ್ ಅಲ್ಲೂ ಸಮೇತ QR ಕೋಡ್ ಇರ್ತದೆ. ಕರೆಂಟ್ ಬಿಲ್ ನೋಡಿದ್ರೆ ಕರೆಂಟ್ ಬಿಲ್ ಅಲ್ಲೂ ಸಮೇತ QR ಕೋಡ್ ಇರ್ತದೆ. ಇದು ಎಂತ ಅಂದ್ರೆ ನಮ್ದು ಭಾರತವನ್ನು ಡಿಜಿಟಲೀಕರಣಕ್ಕಾಗಿ ಇದು ಮಹತ್ವದ ಬದಲಾವಣೆ. ಈಗ ನಮ್ಗೊಂದು ಆಲೋಚನೆ ಆಗ್ಬೋದು, ನಾವು ಹಳೆ ಪಾನ್ ಕಾರ್ಡ್ ಅನ್ನು ಎಂತ ಮಾಡುದು ಅಂತ. ಹಳೆ ಪಾನ್ ಕಾರ್ಡ್ ಅದೇ ಮುಂದುವರಿತದೆ. ನಾವು ಅದನ್ನು ಏನೋ ಚೇಂಜ್ ಮಾಡಬೇಕು ಅಂತಿಲ್ಲ, ಅದನ್ನೇ ಕೊಡ್ಬೋದು. ಆದ್ರೆ ನಿಮಗೆ ಏನಾದ್ರೂ ತಿದ್ದುಪಡಿ ಅದೆಲ್ಲ ಇದ್ರೆ ಅದನ್ನು ಮಾಡಿದ್ರೆ ಹೊಸದಾಗಿ ಬರುವಾಗ ಆ QR ಕೋಡ್ ಹಾಕಿ ನಮ್ಮ ಪಾನ್ ಕಾರ್ಡ್ ಬರ್ತದೆ. ಈಗ ಇದಕ್ಕೋಸ್ಕರ ಅಲೆದಾಡಬೇಕು ಅಂತಿಲ್ಲ. ಒಂದು ವೇಳೆ ನಿಮಗೆ ಈ ಪಾನ್ ಕಾರ್ಡ್ ಬೇಕು ಅಂತಲೇ ಇದ್ರೆ NSTL ಮತ್ತು UTIL ಅಂತ ಪೋರ್ಟಲ್ ಅಲ್ಲಿ ಈ ಪಾನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರೆ ಅದು ನಿಮ್ಗೆ ಬರ್ತದೆ. NSTL UTIL ಅಂತ
ಸಂಶಯ ಇರ್ಬೋದು. ಅದು ಹೇಗೆ ಗೊತ್ತಾಗ್ತದೆ ಅಂತಿದ್ರೆ, ಇದರಲ್ಲಿ ಪಾನ್ ಕಾರ್ಡ್ನ ಬ್ಯಾಕ್ ಸೈಡ್ ಅಲ್ಲಿ ಇಲ್ಲಿ ಬರ್ದಿರ್ತದೆ NSDL ಅಂತ, UTIL ಅಂದ್ರೆ UTIL ಅಂತ ಬರ್ದಿರ್ತದೆ. ಆಗ ಆ ಪೋರ್ಟಲ್ಗೆ ಹೋಗಿ ಅಪ್ಲೈ ಮಾಡಿದ್ರೆ ನಮಗೆ ಹೊಸ ಪಾನ್ ಕಾರ್ಡ್ ಅಪ್ಗ್ರೇಡ್ ಆಗಿ ಬರ್ತದೆ. ಇದಕ್ಕೀಗ ನಾವು ಏನು ಮಾಡಬೇಕು ಅಂತಿದ್ರೆ, ನಾವು ಅದಕ್ಕೋಸ್ಕರ ಅಲೆದಾಡಬೇಕು ಅಂತಿಲ್ಲ. ನಾವು ಅದರಲ್ಲಿ ಏನಾದರೂ ತಿದ್ದುಪಡಿ ಏನಾದರೂ ಮಾಡಬೇಕಿದ್ರೆ, ಹೆಸರ ಇನಿಷಿಯಲ್ ಅಲ್ಲಿ ತಿದ್ದುಪಡಿಯ ಮತ್ತೆ ವಿಳಾಸದಲ್ಲಿ ಫೋನ್ ನಂಬರ್ ಅಲ್ಲಿ ಏನಾದರೂ ತಿದ್ದುಪಡಿ ಮಾಡಬೇಕು ಅಂತಿದ್ರೆ ಅದನ್ನು ಕೊಟ್ರೆ ಅದು ಬರುವಾಗ ನಮಗೆ ಹೊಸ ಅಪ್ಗ್ರೇಡ್ ಆಗಿ ಬರ್ತದೆ. ಬೇಡ ಅಂತಿದ್ರೆ ನಮಗೆ ಆಗ ಪಾನ್ ಕಾರ್ಡ್ ಅಂದ್ರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ, ಅದಕ್ಕೆ ಒಂದು ಸಲ ನಂಬರ್ ಬಂದ್ರೆ ನಮಗೆ ಅದು ಪರ್ಮನೆಂಟ್, ಅದೇ ನಂಬರ್ ನಮಗೆ ಚೇಂಜ್ ಆಗಲಿಲ್ಲ. ಆದ್ರಿಂದ ನಮಗೆ ಹಳೆ ಪಾನ್ ಕಾರ್ಡ್ ಅನ್ನು ಯೂಸ್ ಮಾಡಬಹುದು. ಹೊಸ ಪಾನ್ ಕಾರ್ಡ್ ಮತ್ತೆ ಬೇಕು ಅಂತಿದ್ರೆ ನಾನು ಆವಾಗ ಹೇಳಿದಾಗೆ NSDL UTIL ಅಂತ ನೋಡಿಕೊಂಡು ಅದರಲ್ಲಿ ಆ ಪೋರ್ಟಲ್ಗೆ ಹೋಗಿ ಅಪ್ಲೈ ಮಾಡಿದ್ರೆ ನಮಗೆ ಹೊಸದಾಗಿ ಬರ್ತದೆ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಮತ್ತೆ ನಿಮಗೆ ಏನಾದರೂ ಮಾಹಿತಿ ಬೇಕು ಅಂತಿದ್ರೆ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾನು ಇದರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೇನೆ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.